ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಗುಲಾಬ್ ಜಾಮೂನ್ನ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಸ್ಕಿಪ್ ಮಾಡದೆ ಯಾರು ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ, ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗೆಯೇ ಇಲ್ಲಿ ಒಂದು ಪಾಕೆಟ್ ಗುಲಾಬ್ ಜಾಮೂನ್ನ ತಗೊಂಡಿದ್ದೀನಿ. ನಾವು ಯಾವುದೇ ಒಂದು ಗುಲಾಬ್ ಜಾಮೂನ್ನ ಮಾಡೋದಾದರೆ ಫಸ್ಟು ಗಂಟನ್ನ ಎಲ್ಲನೂ ಬಿಡಿಸ್ಕೋಬೇಕು. ಗಂಟು ಆಗದೆ ಇರೋ ಥರ ಬಿಡಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಚಪಾತಿ ಹದಕ್ಕೆ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ನೋಡಿ ಯಾವ್ಯಾವ ಥರ ನೀರು ಹಾಕೊಂಡು ಕಲಿಸ್ಕೊತಿದ್ದೀನೋ ಅದೇ ಅಳತೆಲಿ ಕಲಿಸ್ಕೊಂಡು ಹಾಕೋಬೇಕು. ಜಾಸ್ತಿ ನೀರು ಹಾಕೋದ್ರಿಂದ ತೆಳ್ಳೆ ಆಗಿಬಿಡುತ್ತೆ. ಹೀಗೇ ನೋಡ್ಕೊಂಡು ಹದವಾಗಿ ನೀರು ಹಾಕ್ಕೋಬೇಕು. ಅದಾಕಿದ ನಂತರ ನಾವು ಚೆನ್ನಾಗಿ ಅದನ್ನು ಹೊಂದಿಸಬೇಕು. ಇಲ್ಲದೆ ಹೋದರೆ ಅದು ಜಾಮೂನು ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನಿಧಾನಕ್ಕೆ ನೀರನ್ನ ಹಾಕ್ಕೊಂಡು ಕಲಿಸ್ಕೊತೀನಿ. ಗೊತ್ತಾಗುತ್ತೆ ನಿಮಗೆ ಅಲ್ಲೇ ಯಾವ ಹದ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದು ಫುಲ್ಲು ಆ ಬಾಣಲಿನ ಕಚ್ಕೊಂಡಿರಬಾರ್ದು. ನಾನು ಯಾವ ಥರ ಈಗ ಕಲಿಸ್ಕೊಂಡಿದ್ದೀನಿ ಅದೇ ಅಳತೆಯಲ್ಲೇ ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಹಾಕೋತಾ ಇದ್ದೀನಿ. ನೋಡಿ ಯಾವ ಹದ ಬರ್ತಿದೆ, ಅದು ಬಾಣಲಿನ ಕೊಚ್ಕೋಬಾರ್ದು, ಆವಾಗ ಪರ್ಫೆಕ್ಟಾಗಿ ಕಲಿಸ್ಕೊಂಡಿದ್ದೀವಿ ಅಂತ ಅರ್ಥ. ನೋಡಿ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಇದು ಒಂದು ಸ್ವಲ್ಪ ಬನಿಬೇಕು. ಆ ಬಂತಾದಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಒಡ್ಕೊಳ್ಳೋದಿಲ್ಲ. ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದುತ್ತೀವೋ ಅಷ್ಟು ಜಾಮೂನು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಯಾವ ಥರ ನಾದ್ಕೋತಾ ಇದ್ದೀನಿ ಅಂತ. ಹೀಗೆ ಉಂಡೆ ಥರ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ಬಿಡಿ. ಹಾಗೆಯೇ ಇಲ್ಲಿ ಒಂದು ಬಾಣಲಿಗೆ ನಾನು 1 ಕಪ್ಪು, ಹಾಗೆ ಆ ಕಪ್ಪಲ್ಲಿ ಅಳತೆಲಿ ಒಂದು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಒಂದು ಬಾಣಲಿಗೆ ಇಟ್ಕೊಂಡು ಸಕ್ಕರೆನ ಆದ ತಕ್ಷಣ ಒಂದು ಮೀಡಿಯಮ್ ಗ್ಲಾಸಲ್ಲಿ 3ರಿಂದ 4 ಲೋಟ ನೀರನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನು ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇರೋದು ನಾನು. ಸಕ್ಕರೆ ಪಾಕ ಮಾಡೋಕ್ಕೆ ಇಡಬೇಕು, ಕಾಯಕ್ಕಿಡಿ. ಆ ಸಕ್ಕರೆ ಪಾಕ ಕಾಯೋಷ್ಟರಲ್ಲಿ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ಹಿಟ್ಟು. ನಾವು ಯಾವುದನ್ನೇ ಜಾಮೂನು ಮಾಡೋಕ್ಕಿಂತ ಮುಂಚೆ ಸಕ್ಕರೆ ಪಾಕಕ್ಕೆ ಮೊದಲು ಇಟ್ಬಿಟ್ರೆ ಈಸಿ ಆಗುತ್ತೆ, ಬೇಗ ಮಾಡ್ಕೋಬೋದು. ಹಾಗೆಯೇ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಇಲ್ಲಿ ನೋಡಿ ತಿರ್ಪನ್ನ ನಾನು ಈ ಹಿಟ್ಟನ್ನ ನಾದ್ತಾ ಇದ್ದೀನಿ. ಯಾಕಂದರೆ ಉಂಡೆ ಕಟ್ಟುವಾಗ ನಮಗೆ ಅದು ಹೊಡಿಬಾರ್ದು ಅನ್ನೋಕ್ಕೋಸ್ಕರ ಚೆನ್ನಾಗಿ ನಾದಿ ಅಂತ ಹೇಳ್ತಾ ಇರೋದು. ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡು ಅದಾದ ನಂತರ ಒಂದು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಈ ರೀತಿಯಾಗಿ ಉಂಡೆ ಕಟ್ಕೋತಾ ಹಾಕ್ಕೋಬೇಕು. ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿನೂ ತಗೋಬೋದು. ನಾನಿಲ್ಲಿ ಸ್ವಲ್ಪನೇ ಉಂಡೆ ಮಾಡ್ಕೋತಾ ಇದ್ದೀನಿ. ಸಣ್ಣಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸಣ್ಣಕ್ಕೆ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ವಲ್ಪನೇ ಎಣ್ಣೆ ಸವರ್ಕೊಳ್ತಾ ಉಂಡೆ ಕಟ್ಕೋಬೇಕು. ಈ ರೀತಿ ಇಷ್ಟು ಉಂಡೆ ಕಟ್ಟಿದ್ದೀನಿ. ಈಗ ಸಕ್ಕರೆ ಪಾಕನೂ ಕುದೀತಾ ಇದೆ. ಇದನ್ನು ಆ ಕಡೆಗೆ ಆ ಒಲೆ ಗ್ಯಾಸ್ಗೆ ಇಟ್ಕೊಂಡು ಈ ಕಡೆ ಒಲೆಗೆ ಇನ್ನೊಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಕಾದಾದಮೇಲೆ ಎಣ್ಣೆನ ಹಾಕ್ಕೊಳ್ಳಿ, ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾವು ಹಿಟ್ಟು ಕಲಿಸ್ಕೊಂಡು ಉಂಡೆ ಕಟ್ಟಿದ್ವಲ್ಲ ಅದನ್ನು ಈ ಎಣ್ಣೆ ಬಾಣಲಿ ಒಳಗೆ ಹಾಕ್ಕೊಂಡು ಕರಿಯಬೇಕು. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಉಂಡೆಗಳು ಹೊಡೆಯಲ್ಲ. ನಾನು ಮಾಡಿರುವಂಥ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ನಾವು ಉಂಡೆ ಹಾಕಿದ ನಂತರ ಸಡನ್ನಾಗಿ ತಿರುಗಲಿಕ್ಕೆ ಹೋಗಬಾರ್ದು.
ಮೇಲ್ಮೇಲೆ ಸ್ವಲ್ಪ ಎಣ್ಣೆನ ಹಿಂಗೆ ಈ ರೀತಿ ನಾನು ಮಾಡ್ತಾ ಇರೋ ರೀತಿಯಲ್ಲೇ ಹಾಕ್ಕೊಳ್ಳಿ. ಆಗ ಅಡಿಯಲ್ಲಿ ಬೆಂದಿರುತ್ತೆ, ಮೇಲೆ ಬೆಂದಿರಲ್ಲ. ಈ ರೀತಿಯಾಗಿ ಎಣ್ಣೆನ ಮೇಲೆ ಹಾಕ್ಕೊಂಡ್ರೆ ಎರಡು ಕಡೆನೂ ಸಾಫ್ಟಾಗಿ ಬೆಂದಿರುತ್ತೆ. ಹಾಗೆ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಕರಿಬೇಕಾಗತ್ತೆ ಫ್ರೆಂಡ್ಸ್. ಜಾಸ್ತಿ ಉರಿಲಿ ಕರಿಬೇಡಿ, ಕರ್ಗಾಗ್ಬಿಡುತ್ತೆ, ಹಾಗೆ ಬ್ಲ್ಯಾಕ್ ಆಗಿಬಿಡುತ್ತೆ. ಈ ಥರ ಮಾಡಿಬಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು. ನೋಡಿ ಒಂದೂ ಹೊಡೆದಿಲ್ಲ. ಹಾಗೆಯೇ ನೋಡಿ ಯಾವ ಥರ ಕಾಣ್ತಿದೆ ಜಾಮೂನ್ ಅಂತ. ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಈ ರೀತಿಯಾಗಿ ಎಲ್ಲನೂ ಕರ್ಕೊಂಡು ಅಂದರೆ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸಡನ್ನಾಗಿ ಇದು ಸಕ್ಕರೆ ಪಾಕಕ್ಕೆ ಹಾಕಕ್ಕೆ ಹೋಗಬೇಡಿ. ಸಕ್ಕರೆ ಪಾಕಕ್ಕೆ ಸಡನ್ನಾಗಿ ಕರೆದ ತಕ್ಷಣ ಹಾಕಕ್ಕೆ ಹೋಗಬೇಡಿ. ಸಡನ್ನಾಗಿ ಹಾಕಕ್ಕೆ ಹೋದರೆ ಈಗ ನಾವು ಏನು ಕರೆದಿರ್ತೀವಲ್ಲ ಅದು ಇನ್ನೂ ಬೆಂದಿರಲ್ಲ, ಒಳಗೆ ಬೇಯ್ತಾ ಇರುತ್ತೆ ಉಂಡೆ. ಆವಾಗ ಸಡನ್ನಾಗಿ ಹಾಕಕ್ಕೆ ಹೋದರೆ, ಬೆಂದಿರೋ ತಕ್ಷಣ ಹಾಕಕ್ಕೆ ಹೋದರೆ ಎಲ್ಲ ಸಕ್ಕರೆ ಪಾಕ ಜಾಸ್ತಿ ಹೀರ್ಕೊಳ್ಳುತ್ತೆ. ಆಗ ಸಕ್ಕರೆ ಪಾಕ ಕಮ್ಮಿ ಉಳ್ಕೊಳ್ಳುತ್ತೆ. ಯಾವತ್ತೂ ಉಂಡೆಗಳನ್ನ ಆರಿಸಿ ಆಮೇಲೆ ಹಾಕ್ಕೋಬೇಕು. ಇಲ್ಲಿ ನಾನು ಒಂದು ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ, ಅದಾದ ನಂತರ ಸ್ವಲ್ಪ ಏಲಕ್ಕಿನ ಹಾಕ್ಕೊತಿದ್ದೀನಿ. ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಹಾಕಿದ್ದೀನಿ, ತಣ್ಣಗಾದ್ಮೇಲೆ ಹಾಕಿ ಉಂಡೆಗಳನ್ನ ಈ ರೀತಿಯಾಗಿ ಕಾಣ್ತಾ ಇದೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್, ಹಾಗೆ ಧನ್ಯವಾದ. ಹಾಗೆಯೇ ಸ್ವಲ್ಪ ಕೋಲ್ಡ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನೋಡಿ. ಥ್ಯಾಂಕ್ ಯು.